ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ನಿಂದ ಇದೆಂತ ನಡೆ. ಮಹಿಳೆಯರು ವಿದ್ಯಾರ್ಥಿಗಳನ್ನ ನಡು ರಸ್ತೆಯಲ್ಲೇ ಇಳಿಸಿದ ಚಾಲಕ. ಚರ್ಚೆಗೆ ಗ್ರಾಸವಾದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದು, ಈ ಯೋಜನೆಯಡಿ ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ನೀಡಲಾಗ್ತಾ ಇದೆ. ಆದರೆ ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ಕಂಡಕ್ಟರ್ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳನ್ನ ನಡು ರಸ್ತೆಯಲ್ಲಿಯೇ ಕೆಳಗಿಳಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ತುಮಕೂರು ಶಾಪ್ ಇಲ್ವಾ? ತುಮಕೂರು ಶಾಪ್ ಇಲ್ವಾ? ನಮ್ದು ಪಾಸ್ ಇದೆಯಲ್ಲಣ್ಣ? ಪಾಸ್ ಬರಲ್ಲ. ಎಲ್ಲಿಂದ ಪಾಸ್? ಇಲ್ಲಿಂದ ಕೆಬಿ ಕ್ರಾಸ್ ಇಂದ ಪಾಸ್ ತುಮಕೂರ್ಗೆ. ಸ್ಟೇಜ್ ಬರಲ್ಲ. ನಾನು ಹೆಂಗ್ ಹಚ್ಕೊಂಡೆ? ಪಾಸ್ಗೂ ಸ್ಟೇಜ್ಗೂ ಏನ್ ಸಂಬಂಧ ಅಣ್ಣ? ಪಾಸ್ಗೂ ಸ್ಟೇಜ್ಗೂ ಏನ್ ಸಂಬಂಧ? ಇದ್ರೆ ಮಾತ್ರ ನಾವು ಹಚ್ಕೊಳ್ಳೋದು ಅಷ್ಟೇ. ಸ್ಟೇಜ್ ಇಲ್ಲದೆ ಹಚ್ಕೊಳ್ಳೋಕೆ ಬರಲ್ಲ. ಗೊತ್ತಾಯ್ತಾ ಅಣ್ಣ? ನಿಮ್ಮ ಹೆಸರು? ಎಲ್ಲ ಗಾಡಿ ನಂಬರ್ ತಗೊಂಡಿಲ್ಲ. ನಿಮ್ಮ ಹೆಸರು ಹೇಳಿ. ಗಾಡಿ ನಂಬರ್ ತಗೊಂಡಿಲ್ಲಪ್ಪ. ಎಲ್ಲ ಡೀಟೇಲ್ ಆಗಿರ್ತಾರೆ. ನಿಲ್ಸಿ. ಬೆಂಗಳೂರಿಗೆ ತೆರಳುತ್ತಾ ಇದ್ದ ಅಶ್ವಮೇಧ ಸರ್ಕಾರಿ ಬಸ್ನಲ್ಲಿ ಈ ಘಟನೆ ನಡೆದಿದ್ದು, ಈ ಬಸ್ನಲ್ಲಿ ಕೆಲ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಪಾಸನ್ನ ತೋರಿಸಿದ್ರೆ, ಮಹಿಳೆಯರು ಆಧಾರ್ ಕಾರ್ಡ್ ಅನ್ನ ತೋರಿಸಿ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಆದರೆ ಬಸ್ ಚಾಲಕ ಮತ್ತು ಕಂಡಕ್ಟರ್ ತುಮಕೂರಿನಲ್ಲಿ ಈ ಬಸ್ಗೆ ಸ್ಟೇಜ್ ಇಲ್ಲ ಎಂದು ಹೇಳಿ ಕೆಬಿ ಕ್ರಾಸ್ ಬಳಿ ಪ್ರಯಾಣಿಕರನ್ನ ಬಸ್ನಿಂದ ಇಳಿಸುವಂತೆ ಸೂಚಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿಯೊಬ್ಬರು ಈ ವಿಡಿಯೋವನ್ನ ಚಿತ್ರೀಕರಿಸುತ್ತಿದ್ದಾಗ, ವಿಡಿಯೋ ಮಾಡ್ಕೋ, ನನ್ಗೇನು ಇಲ್ಲಿ ಸ್ಟೇಜ್ ಇಲ್ಲ ಅಂತ ನಾವೇನ್ ಮಾಡೋಣ ಅಂತ ನಿರ್ಲಕ್ಷ್ಯವಾಗಿ ಮಾತನಾಡಿರುವ ದೃಶ್ಯವು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು, ಸಾರ್ವಜನಿಕರಿಂದ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಇನ್ನು ಬಸ್ ಹತ್ತಿಸಿಕೊಂಡು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳನ್ನ ಅರ್ಧಕ್ಕೆ ಬಸ್ನಿಂದ ಕೆಳಗಿಳಿಸಿದ್ದು, ಈ ಕುರಿತು ಸಾರಿಗೆ ಇಲಾಖೆಯ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಬಸ್ ಚಾಲಕ ಹಾಗೂ ಕಂಡಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಕೇಳಿಬಂದಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.